ನಮಸ್ತೆ ಸ್ನೇಹಿತರೆ. ಈ ದಿನ ನಾನು ಚರ್ಚಿಸ್ತಿರೋ ವಿಷಯ ರೈತರ ಸಮಸ್ಯೆಗಳು. ರೈತನ ಬಾಳು ಕಣ್ಣೀರಿನ ಗೋಳು ಅನ್ನುವ ರೀತಿಯಲ್ಲಿ ನಮ್ಮ ದೇಶದಲ್ಲಿದೆ ರೈತರ ಸಮಸ್ಯೆಗಳಂತೂ. ನಾವು ಇವತ್ತು ಎ ಸಿ ರೂಮ್ಲಿ ಅಥವಾ ಮನೆಯಲ್ಲಿ ನೆಮ್ಮದಿ ಊಟ ಮಾಡ್ತೀವಿ ಅಂತಿದ್ರೆ ಅದಕ್ಕೆ ಕಾರಣ ರೈತನೇ. ಆದರೆ ಅವನ ಬಾಳು, ಅವನ ದಿನಚರಿಗಳನ್ನ ನೋಡಿದ್ದೀರಾ? ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಗೊಬ್ಬರದ ಬೆಲೆ ಆಕಾಶಕ್ಕೆ ಏರಿದೆ. ಬಿತ್ತನೆ ಬೀಜಗಳಂತೂ ಸಿಗೋದೇ ಇಲ್ಲ. ರೈತರ ಮಕ್ಳಿಗೆ ಯಾರೂ ಸೀಟ್ನೂ ಕೊಡಲ್ಲ. ರೈತರ ಎಲ್ಲಾರ ಹೋಗಿ ಮಾಲ್ಗಳಿಗೆ ಹೋದರೆ ನೀನು ಲುಂಗಿ ಹಾಕಿದೀಯಾ, ಪಂಚೆ ಹಾಕಿದೆಯಾ, ಒಳಗಡೆ ಬರಬೇಡ ಅಂದ್ಬಿಟ್ಟು ಮಾಲ್ನಿಂದ ಹೊರಗಡೆ ಕಳಿಸೋಂಥ ಪರಿಸ್ಥಿತಿಲಿ ನಾವಿದ್ದೀವಿ ಅಂದರೆ ಯೋಚನೆ ಮಾಡಬೇಕು. ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ದೇಶದ ರೈತರ ಪರಿಸ್ಥಿತಿ ಯಾವ ಮಟ್ಟಿಗಿದೆ ಅಂದ್ಬಿಟ್ಟು. ನಮ್ಮ ಭಾರತ ದೇಶದ ವ್ಯವಸಾಯ ಪದ್ಧತಿ ಮಾನ್ಸೂನ್ ಮಳೆ ಮಾರುತದೊಂದಿಗೆ ಆಡುವ ಜೂಜಾಟದೊಂದಿಗೆ ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ರೈತರಿಗೆ ಯಾವುದೇ ರೀತಿಯ ಅನುಕೂಲಕರವಾದ ಯೋಜನೆಗಳನ್ನು ತರ್ತಾ ಇಲ್ಲ. ಶಾಶ್ವತ ನೀರಾವರಿಗಳನ್ನು ಒದಗಿಸುವ ಯೋಜನೆಗಳಾಗಲಿ ಭರವಸೆ ಮೇಲೆ ನಿಂತಿದೆ. ಇಂದು ಯಾವುದೇ ರೈತ ತಾನು ಬೆಳೆಯನ್ನು ಬೆಳೀತಾ ಇದ್ದಾನೆ, ನನ್ನನ್ನು ನಂಬ್ಕೊಂಡ್ರೆ ಜನ ಊಟ ಮಾಡ್ತಾರೋ ಅನ್ನೋ ಒಂದೇ ಒಂದು ಉದ್ದೇಶದಿಂದ ತಾನು ಕಷ್ಟವನ್ನೆಲ್ಲ ಬದಿಗಿಟ್ಟು ಬೆಳೆಯನ್ನು ಬೆಳೀತಾ ಇದ್ದಾನೆ. ಆದರೆ ಅವನಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಅಂತೂ ಸಿಗ್ತಾನೆ ಇಲ್ಲ. ಅವನು ಬೆಳೆದ ಬೆಲೆಗೆ ಮಾರುಕಟ್ಟೆ ತಗೊಂಡೋಯ್ತು ಅಂದರೆ ಅಲ್ಲಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಹಾವಳಿ. ಹಾಗೂ ಉತ್ತಮ ಬೆಲೆ ಸಿಗಲಿಲ್ಲ ಅಂದರೆ ಅದನ್ನು ಅತ್ಯುತ್ತಮವಾಗಿ ಶೇಖರಿಸಿ ಸ್ಟೋರ್ ಮಾಡೋಂಥ ಇಡೋವಂಥ ಗೋಡನ್ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ಅವತ್ತು ಬೆಳೆದಂಥ ಬೆಳೆನ ಯಾವುದೋ ಒಂದು ರೇಟ್ಗೆ ಮಾರ್ಬಿಟ್ಟು ಬಂದು ರೈತ ತಾನು ಸಾಲಗಾರನಾಗಿ ತನ್ನ ಹೆಂಡತಿ ಮಕ್ಕಳು ಚಿನ್ನನೆಲ್ಲ ಬ್ಯಾಂಕ್ನಲ್ಲಿ ಇಟ್ಟು ಬ್ಯಾಂಕ್ನವ್ರು ಬಂದಾಗ ರಜೆ ಕೊಟ್ಟಾಗ ಕೊನೆಗೆ ಏನು ಮಾಡ್ತಾನಪ್ಪ ಅಂದ್ರೆ ವಿಷ ಕುಡಿದು ಸಾಯುವಂಥ ಪರಿಸ್ಥಿತಿಗೆ ನಮ್ಮ ದೇಶದ ರೈತರು ಬಂದು ನಿಂತಿದ್ದಾರೆ. ಆದರೂ ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ಯಾವುದೇ ಸರ್ಕಾರಗಳು ಇನ್ನೂ ಬಂದಿಲ್ಲ, ಬರೋದು ಇಲ್ಲ. ಯತ್ನ ಮಾಡಿ ಸ್ನೇಹಿತರೆ. ನಮ್ಮ ದೇಶದ ರೈತರ ಸಮಸ್ಯೆಗಳು. ರೈತ ದೇಶದ ಆರ್ಥಿಕತೆಯ ಬೆನ್ನೆಲುಬು. ಆದರೆ ರೈತನ ಬೆಳೆಯುವ ಬೆಳೆಗಳು ಅಥವಾ ಅವನಿಗೆ ರೈತ ವ್ಯವಸಾಯ ಮಾಡಲು ಆಧುನಿಕವಾಗಿ ಯಾವ ರೀತಿ ಬೆಳೆಯನ್ನು ಬೆಳೆದು ಸಮಾಜದಲ್ಲಿ ತಾನು ಒಬ್ಬ ನಾಗರಿಕನಾಗಿ ಬದುಕಬೇಕು ಅನ್ನೋದರ ಬಗ್ಗೆ ನಮ್ಮ ಸರ್ಕಾರದಿಂದ ಯಾವುದೇ ರೀತಿಯ ತರಬೇತಿಯಾಗಲಿ ಅಥವಾ ಪ್ರಯೋಜನಕಾರಿಯಾದ ಸ್ಕೀಮ್ಗಳಾಗಲಿ ಬರ್ತಾನೇ ಇಲ್ಲ. ಈಗ ಇಸ್ರೇಲ್ ತುಂಬ ಅಭಿವೃದ್ಧಿಯನ್ನು ಕಾಣ್ತಾಯಿದೆ. ಯಾಕ್ರಿ? ಅವರಲ್ಲಿ ಬೇರೆ ರೀತಿಯ ಜನರನ್ನು ಉದ್ಧಾರ ಮಾಡಬೇಕೆನ್ನುವ ಸರ್ಕಾರ ಇದೆ. ವ್ಯವಸಾಯಕ್ಕೋಸ್ಕರ ಅತ್ಯುತ್ತಮ ತಂತ್ರಜ್ಞಾನ ಅಳವಡಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಎಲ್ಲಿದೆ ಸ್ವಾಮಿ? ನಮ್ಮಲ್ಲಿ ಯಾವುದೋ ಮಾಲ್ಗೆ ಒಬ್ಬ ರೈತ ಪಂಚೆ ಹಾಕ್ಕೊಂಡು ಹೋದ್ರೆ ನೀ ಪಂಚೆ ಹಾಕ ಬರಬೇಡ, ಇದು ನಿನ್ಗೆ ಅರ್ಹನಲ್ಲ, ಇಟ್ ಈಸ್ ಫಾರ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿರೋಂಥ ವ್ಯಕ್ತಿಗಳಿಗೆ ಮಾತ್ರ ಅಂತ ಆ ಸೆಕ್ಯೂರಿಟಿ ಗಾರ್ಡು ಒಳಗಡೆ ಬಿಡೋ ಅಂಥ ನಮ್ಮ ದೇಶದಲ್ಲಿ, ಬಿಡದೇ ಇರೋಂಥ ನಮ್ಮ ದೇಶದಲ್ಲಿ ರೈತರ ಭಾಳ ಎಲ್ಲಾಗುತ್ತೆ ಸ್ವಾಮಿ. ರೈತರ ಹೆಂಗೆ ಜೀವನ ಮಾಡೋಕ್ಕಾಗತ್ತೆ ಹೇಳಿ? ಇತ್ತೀಚೆಗಂತೂ ನಮ್ಮ ಸುತ್ತಮುತ್ತ ಕಾಡು ಪ್ರಾಣಿಗಳ ಹಾವಳಿ ಅಂತೂ ಹೇಳಲಿಕ್ಕೆ ಅಸಾಧ್ಯ. ರೈತರನ್ನು ಬೆಳಗ್ಗೆನಾಗಲೇ ಹೋಗಿ ತಿನ್ಕೋತವೆ. ಫಾರೆಸ್ಟ್ರು ನೋಡೋದು ಇಲ್ಲ. ಪಾಪ ಅವರ ಬೆಳೆಗಳ ನಾಶ. ಇದಕ್ಕೆಲ್ಲ ಕಾರಣ ಏನು? ನಾವು ಬಂಡವಾಳಶಾಹಿಗಳ ಜೊತೆ ಸಾಮಿಲಾಗಿ ಇಲ್ಲಿ ಐಷಾರಾಮಿ ಹೋಟೆಲ್ಗಳು, ರೆಸಾರ್ಟ್ಗಳನ್ನ ನಿರ್ಮಿಸ್ಕೊಂಡಿದ್ವಿ. ಕಾಡು ಪ್ರಾಣಿಗಳು ಅಲ್ಲಿ ವಾಸಕ್ಕೆ ಜಾಗ ಇದೆ. ರೈತನ ಅಥವಾ ಬೆಳಗಿನ ಗ್ರಾಮೀಣ ಪ್ರದೇಶಗಳಿಗೆ ಅಥವಾ ಪಟ್ಟಣಗಳಿಗೆ ಬೆಳಗ್ಗೆನೇ ಬರ್ತವೆ. ಹಿಂಗಾಗಿ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಯಾವುದೇ ಗಡಿಯ ಇಂಚಿನ ಗ್ರಾಮಗಳು ನೆಮ್ಮದಿಯಿಂದ ಜೀವನ ಮಾಡ್ತಾಯಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ನಾವು ರೈತರ ಸಂಕಷ್ಟ ಎಲ್ಲಿ ಮಟ್ಟಿಗಿದೆ. ಇತ್ತೀಚೆಗೆ ಗುಂಡ್ಲುಪೇಟೆಯಲ್ಲಿ ಕಾಡಾನೆದು ನಾಡಿಗೆ ಬಂದಂಥ ಉದಾಹರಣೆ ಇದೆ. ಮಾದಪ್ಪನ ಬೆಟ್ಟಕ್ಕೆ ಯಾತ್ರೆಗೆ ಹೋಗೋ ಸುಮಾರು ಭಕ್ತರ ಮೇಲೆ ಕಾಡು ಪ್ರಾಣಿಗಳು ದಾಳಿ ಮಾಡಿರೋಂಥ ಉದಾಹರಣೆಗಳಿವೆ. ಆಗಿದ್ದರೂ ಸಹ ನಮ್ಮ ದೇಶದ ರೈತರ ಸಮಸ್ಯೆ ಅಂತೂ ಯಾವುದೇ ಕಾರಣಕ್ಕೂ ಬಗೆಹರಿದಿಲ್ಲ. ನಮ್ಮ ದೇಶ ರೈತರ ಹೆಸರಿನಲ್ಲಿ ಸೋಗಾಕೊಂಡು ರಾಜಕಾರಣಿಗಳು ರಾಜಕೀಯವನ್ನು ಮಾಡ್ತಾಯಿದ್ದಾರೆ. ನಾವು ಹಳೆ ಕಾಲದ ವ್ಯವಸಾಯವನ್ನು ಅಳವಡಿಸ್ಕೊಂಡಿದ್ದೆ ಆಗಿದ್ದಲ್ಲಿ ಉತ್ತಮವಾದ ಕೊಟ್ಟಿಗೆ ಗೊಬ್ಬರ ದೊರೆಯುತ್ತಿತ್ತು, ಸಮೃದ್ಧಿಯಾದ ಬೆಳೆ ಬರ್ತಾಯಿತ್ತು. ಅದನ್ನು ತಿಂದಂತಹ ಜನರು ಆರೋಗ್ಯವಾಗಿ ತುಂಬ ಕಾಲ ಬದುಕ್ತಾ ಇದ್ದರು. ಈಗೇನಾಗಿದೆ? ಕೊಟ್ಟಿಗೆ ಗೊಬ್ಬರದ ಬದಲು ರಾಸಾಯನಿಕ ಗೊಬ್ಬರ ಬಂತು. ನಾವು ಹಣದಾಹಿಗಳಾಗಿ ವಿದೇಶಿ ಸ್ಕ್ಯಾಮ್ಗೆ ಬಿದ್ದು ನಮ್ಮ ರೈತರ ಹೊಲದಲ್ಲಿ ಇರುವ
ಫಲವತ್ತತೆಯನ್ನು ಕಡಿಮೆ ಮಾಡುವ ಆಧುನಿಕ ರಾಸಾಯನಿಕ ಕ್ರಿಮಿನಾಶಕ ವಸ್ತುಗಳು ಗೊಬ್ಬರಗಳನ್ನ ಹಾಕಿ ಆ ಹೊಲದಲ್ಲಿ ಬಂಜರು ಭೂಮಿಯಾಗಿದೆ. ರೈತ ಬೆಳೆದ ಏನೋ ಒಂದು ಎಕರೆಗೆ ಏನು ಫಲವತ್ತತೆ ಇರಬೇಕು ಅದು ಬರಲ್ಲ, ಬೆಳೆ ನಾಶ ಆಗುತ್ತೆ, ಸಾಲ ಮಾಡ್ತಾನೆ ಇರ್ತಾನೆ ರೈತ. ಕೊನೆಗೆ ಒಂದಲ್ಲ ಒಂದಿನ ತನ್ನ ಸಾಲವನ್ನು ತೀರಿಸಲಿಕ್ಕಾಗದೆ ಬ್ಯಾಂಕ್ನ ಅಧಿಕಾರಿಗಳ ಹಿಂಸೆಯನ್ನು ತಾಳಲಾರದೆ ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ. ಅಂಥ ಪರಿಸ್ಥಿತಿಗೆ ಬಂದಿದೆ. ಆದರೆ ಸರ್ಕಾರಗಳು, ನಮ್ಮನ್ನಾಳುವ ಸರ್ಕಾರಗಳು ಯಾವ ರೀತಿಯಲ್ಲಿ ಸಹಾಯ ಮಾಡ್ತಿದೆ? ಖಂಡಿತವಾಗಲೂ ಇಲ್ಲ. ರೈತನ ಬಾಳು ಕಣ್ಣೀರಿನ ಗೂಡು ಅಂತ ಯಾಕೆ ಹೇಳ್ತಾರಪ್ಪ ಅಂದರೆ, ರೈತನ ಪರಿಸ್ಥಿತಿ ಹಂಗಿದೆ. ನಾವು ಯಾವುದೋ ಕಾಮನ್ನಾಗಿ ಎಲ್ಲರೂ ಎ ಸಿ ರೂಮಲ್ಲಿ ಕೂತ್ಕೊಂಡು ಒಂದು ಕೂಲ್ ಡ್ರಿಂಕ್ಸ್ 100 ರೂಪಾಯಿ ಆಯಿತು, 10 ರೂಪಾಯಿ ಜಾಸ್ತಿ ಇದ್ರೂ ಕೊಡ್ತೀವಿ. ಅದೇ ಒಬ್ಬ ರೈತ ಬೆಳೆದಿರೋ ತರಕಾರಿಗೆ 7 ರೂಪಾಯಿ ಕಡಿಮೆ ಮಾಡ್ಕಪ್ಪ ಅಂತ ಕೇಳೋಂಥ ಪರಿಸ್ಥಿತಿ ಇಲ್ಲಿದ್ದೀವಿ ಅಂದರೆ ಲೆಕ್ಕ ಹಾಕೊಳ್ಳಿ ಎಲ್ಲಿ ಬಂದಿದೆ ನಮ್ಮ ದೇಶದಲ್ಲಿ ರೈತರ ಉದ್ಧಾರ, ದೇಶದ ಉದ್ಧಾರ ಅನ್ನುವ ಸರ್ಕಾರ ಬಂದರೆ ಮಾತ್ರ ರೈತರ ಉದ್ಧಾರ ಸಾಧ್ಯ. ರೈತರಿಗಾಗಿ ಪ್ರತಿಯೊಂದು ರಾಜ್ಯದಲ್ಲೂ ನೀರಾವರಿ ವ್ಯವಸ್ಥೆ ಶಾಶ್ವತವಾಗಿ ದೊರೆಯುವಂತಾಗಿರಬೇಕು. ಜೊತೆಗೆ ಗೊಬ್ಬರಗಳು ಅಂದರೆ ಕೊಟ್ಟಿಗೆ ಗೊಬ್ಬರಗಳು, ತಂತ್ರಜ್ಞಾನ, ಮಳೆ ಬಂದರೆ ಹೇಗೆ, ಜೊತೆಗೆ ಮಾರುಕಟ್ಟೆಗಳಲ್ಲಿ ಮಧ್ಯವರ್ತಿ ಹಾವಳಿಯನ್ನು ಕಡಿಮೆ ಮಾಡಲೇಬೇಕು. ಆಮೇಲೆ ಶೈತ್ಯಾಗಾರಗಳನ್ನಿರಿಸಿ ಬೆಲೆ ಸಿಕ್ಕಾಗ ಮಾರುವಂಥ ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡಬೇಕು. ಆಗಿದ್ದಲ್ಲಿ ಮಾತ್ರ ಖಂಡಿತವಾಗಲೂ ರೈತರ ಬಾಳು ಹಸನಾಗುತ್ತೆ. ಇಲ್ಲ ಅಂದರೆ ಖಂಡಿತವಾಗಲೂ ರೈತರ ಜೀವನ ಮಾಡೋಕ್ಕಾಗಲ್ಲ. ಈಗೆಲ್ಲಿ ನೋಡಿ ರೈತರಿಗೆ ಉಚಿತ ವಿದ್ಯುತ್ ಅಂತಾರೆ. ಎಲ್ಲಿ ಸ್ವಾಮಿ ಉಚಿತ ವಿದ್ಯುತ್? ಮನೆಯವ್ರಿಗೆ ಕರೆಂಟ್ ಸಿಗ್ತಿಲ್ಲಪ್ಪ, ಅವ್ರಿಗೆ 3 ಫೇಸ್ ಕರೆಂಟ್ ತಗೊಂಡು ಆ ಕಬ್ಬು ಕಡಿದು ಅಥವಾ ಬಾಳೆ ಬೆಳೆದು ರೈತ ಉದ್ಧಾರ ಆಗ್ತಾಯಿದ್ದಾನೆ ಅನ್ನೋದಂತೂ ಕನಸಿನ ಮಾತು. ಒಂದಂತೂ ತಿಳ್ಕೊಳ್ಳಿ, ನಾವೆಲ್ಲ ಸಮೃದ್ಧಿಯಾಗಿ ಊಟ ಮಾಡಿ ನೆಮ್ಮದಿಯಾಗಿ ಅನ್ನವನ್ನು ಹೊರಗೆ ಚೆಲ್ತಾ ಇದ್ದೀವಿ ಅಂದರೆ ಅದು ರೈತನ ತನ್ನ ಬೆವರಿನಿಂದಂಥ ನೀಡಿರೋಂಥ ಭಿಕ್ಷೆ ಅಂತ ಅರ್ಥ ಮಾಡ್ಕೊಳ್ಳಿ. ಈಗಲಾದರೂ ಅರ್ಥ ಮಾಡ್ಕೊಳ್ಳಿ. ರೈತರ ಬದುಕಿನ ಜೊತೆಗೆ ಚೆಲ್ಲಾಟ ಬೇಡ. ರೈತರಿಗೆ ಸರ್ಕಾರದಿಂದ ಯಾವುದೇ ಎಲ್ಲ ರೀತಿಯ ಸೌಲಭ್ಯಗಳು ದೊರಕಿಸಿಕೊಡುವಂತಾಗಬೇಕು. ನಾವುಗಳು ಯೋಚನೆ ಮಾಡಬೇಕು. 7 ರೂಪಾಯಿ ತರಕಾರಿಗೆ ಹೋಗಿ ದಯವಿಟ್ಟು ಕಡಿಮೆ ಮಾಡೋಕ್ಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಬೇಡ. ಐಸ್ ಕ್ರೀಮ್ 25 ರೂಪಾಯಿ ಆದರೂ ಕೊಟ್ಬಿಟ್ಟು ತಿಂತೀವಿ ಅಲ್ವಾ? ಅದು ನಮ್ಮ ದೇಹಕ್ಕೆ ಅನಾರೋಗ್ಯಕರ, ಆದರೂ ತಿಂತೀವಿ. ಅದೇ ರೀತಿ ನಮ್ಮಲ್ಲೂ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಂಡು ರೈತರ ಪರವಾಗಿ ನಾವು ಮಾತನಾಡಿದ್ರೆ ನಮ್ಮ ದೇಶದಲ್ಲಿ ರೈತರು ಏನೋ ಸ್ವಲ್ಪ ಶಾಂತಿಯಿಂದ ಏನೋ ಬದಲಾವಣೆಯತ್ತ ಸಾಕ್ತಾರೆ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಈ ವಿಡಿಯೋ ತಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.